ಹಾಯ್ ಎಲ್ಲರಿಗೂ, ನಾನು ನಿಮ್ಮ ಚಿಟ್ಟಿ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಹಾಗೆ ನನ್ನ ವೀಡಿಯೋಸ್ ಯಾರಾದರೂ ಫಸ್ಟ್ ಟೈಮ್ ನೋಡೋ ಹಾಗಾದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ತುಂಬ ಒಳ್ಳೆ ಕಂಟೆಂಟ್ ಇರುತ್ತೆ, ಒಂದ್ಸಲ ಚೆಕ್ಔಟ್ ಮಾಡಿ ನೋಡಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ತಮ್ನೇಲಲ್ಲಿ ಕೊಟ್ಟ ಹಾಗೆ ಸಿಂಗಲ್ ಪಾಟ್ ಬ್ಯಾಚುಲರ್ ಸ್ಟೈಲ್ ಬಿರಿಯಾನಿ ಮಾಡೋಣ ಬನ್ನಿ. ನಾನು ಈ ಬಿರಿಯಾನಿ ತಿನ್ನೋ ಅಷ್ಟರಲ್ಲಿ ಕಂಪ್ಲೀಟ್ ರೆಸಿಪಿ ನಾನು ತೋರಿಸ್ಬಿಡ್ತೀನಿ, ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮರಿಬೇಡಿ, ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರಿಬೇಡಿ. ಬನ್ನಿ ಬಿರಿಯಾನಿ ಕಡೆ ಹೋಗೋಣ. ನಾನಿಲ್ಲಿ ½ kg ಚಿಕನ್ ತೊಗೊತಾ ಇದ್ದೀನಿ. ½ kg ಚಿಕನ್ಗೆ ಕ್ವಾಂಟಿಟೀಸ್ ಹೇಳ್ತೀನಿ. ನೀವು ಅಕಸ್ಮಾತ್ 1 kg ತೊಗೊಂಡ್ರೆ ಡಬಲ್ ಅಪ್ ಮಾಡ್ಕೊಳ್ಳಿ. ½ kg ಚಿಕನ್ಗೆ ½ kg ಕಮ್ಮಿ ರೈಸ್ ತೊಗೋಬೇಕಾಗತ್ತೆ. ರೈಸ್ ಕ್ವಾಂಟಿಟಿ ಚಿಕನ್ಗನ್ನ ಕಮ್ಮಿ ಇರೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಜಾಸ್ತಿ ಜನಕ್ಕೆ ರೈಸ್ನ ನೆನೆ ಹಾಕಲ್ಲ, ಡೈರೆಕ್ಟಾಗಿ ತೊಳೆದು ಹಾಕ್ತಾರೆ. ಬಟ್ ನೆನೆ ಹಾಕಿಟ್ಕೊಂಡ್ರೆ ಒಂದೇ ವಿಸಿಲಲ್ಲಿ ನಾವು ಬಿರಿಯಾನಿ ಮಾಡ್ಕೋಬೋದು. ಪುಡಿಯಾಗಿ ಬರುತ್ತೆ ಅವಾಗ ಬಿರಿಯಾನಿ. ಹಾಗೂ ಪುದೀನ ಮರಿಬೇಡಿ, ನಾನು ಪುದೀನ ಮರ್ತಿದ್ದೆ ಅಂದ್ರೆ ಮತ್ತೆ ಹೋಗಿ ತೊಗೊಂಬಂದೆ. ಪುದೀನ ಕೊರಿಯಾಂಡರ್ ಮಸ್ಟ್ ಆಗುತ್ತೆ. ಒಂದು ಇಡಿ, ಅರ್ಧ kgಗೆ ಒಂದು ಇಡಿ ಅಂದರೆ ನೀವು 1 kgಗೆ ಡಬಲ್ ಅಪ್ ಮಾಡಿಕೊಂಡು 2 ಇಡಿ ಹಾಕ್ಕೋಬೋದು. 5ರಿಂದ 6 ಮೆಣಸಿನ್ಕಾಯಿ ಕೂಡ ತೊಗೋಬೇಕಾಗತ್ತೆ. ನಾನಿಲ್ಲಿ 4 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಬಿಕಾಸ್ ತುಂಬ ಖಾರ ಇತ್ತು ನಮ್ಮ ಮನೇಲಿ ಮೆಣಸಿನ್ಕಾಯಿ. ಮಾರ್ನಿಂಗ್ ಮಾಡಿದ್ದರಿಂದ ನನಗೆ ಗೊತ್ತಿತ್ತು. ಸೊ ಪುದೀನ ಕೊರಿಯಾಂಡರ್ ಮರಿಬಾರ್ದು. ಹಾಗೂ ನಾನು ಇಲ್ಲೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕ್ತೀನಿ, ಅದರಿಂದನೇ 1 ಪಾಟ್ ಬಿರಿಯಾನಿ ಸಕ್ಕತ್ತಾಗಿ ಬರೋದು. ಅದು ಬಂದುಬಿಟ್ಟು ತೇಜೋರ ಮಸಾಲ. ಇದು ಪ್ರಮೋಷನಲ್ ಅಲ್ಲ, ಬಟ್ ಬಿರಿಯಾನಿ ಪೌಡರ್ ತೇಜೋಲಿ ತುಂಬ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಇಷ್ಟ. ಅದೇ ರೀಸನಿಂದನೇ ನಾನು ನಿಮಗೂ ಸಜೆಸ್ಟ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಪೇಸ್ಟ್ ಕೂಡ ಬರುತ್ತೆ, ನೀವು ಬೇಕಿದ್ರೆ ಅದು ಕೂಡ ಯೂಸ್ ಮಾಡಬಹುದು. ಬಟ್ ನನಗೆ ಪೌಡರ್ ಇಷ್ಟ, ಬಿಕಾಸ್ ಪೇಸ್ಟಲ್ಲಿ ಅಷ್ಟು ಫ್ಲೇವರ್ಸ್ ಇರಲ್ಲ ಅಂತ ನಾನು ಫೀಲ್ ಆಗುತ್ತೀನಿ. ಅರ್ಧ kg ಬಿರಿಯಾನಿಗೆ ಅರ್ಧ ಪ್ಯಾಕೆಟ್ ಅಷ್ಟು ಹಾಕ್ಕೋಬೋದು. ಇದು ಒಂದು 5 ರುಪೀಸ್ 5-10 ರುಪೀಸ್ ಅಷ್ಟೇ. ಈ ಟೈಮಲ್ಲಿ ನಾವು ಚಿಕನ್ನ ಮ್ಯಾರಿನೇಟ್ ಮಾಡ್ಕೋಬೇಕು. ಉಪ್ಪು, ಖಾರ, ಧನಿಯಾ ಪುಡಿ, ಅರಿಶಿನ ಪುಡಿ. ಈ ಟೈಮಲ್ಲಿ ಬೇಕಿದ್ರೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಮ್ಯಾರಿನೇಟ್ ಮಾಡ್ಕೊಳ್ಳಿ. ನಾನು ಆಯಿಲ್ ಸ್ಕಿಪ್ ಮಾಡಿದ್ದೀನಿ, ನಾನು ಡೈರೆಕ್ಟಾಗಿ ಬಿರಿಯಾನಿಯಲ್ಲೇ ಹಾಕ್ಕೊತೀನಿ. ಚೆನ್ನಾಗಿ ಮಸಾಲೆನ ಚಿಕನ್ಗೆ ಸ್ವಲ್ಪ ಮಸಾಜ್ ಮಾಡ್ಕೊಂಡಿದ್ದರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಪುದೀನ ಕೊರಿಯಾಂಡರ್ನ ತೊಳೆಯೋದು ಮರಿಬೇಡಿ, ಯಾವುದೇ ವೆಜಿಟೇಬಲ್ಸ್ನ ತೊಳೆಯೋದು ಮರಿಬೇಡಿ. ಹಾಗೂ ಮಿಕ್ಸಿ ಜಾರ್ಗೆ ಸ್ವಲ್ಪ ಹಸಿಮೆಣಸಿನ್ಕಾಯಿ, ನಾವು ಕಟ್ ಮಾಡಿಕೊಂಡ್ರು ಟೊಮ್ಯಾಟೊ, ಶುಂಠಿ, ಬೆಳ್ಳುಳ್ಳಿ, ಪುದೀನ, ಕೊರಿಯಾಂಡರ್ ಎಲ್ಲ ಹಾಕಿ ಗ್ರೀನ್ ಮಸಾಲ ರೆಡಿ ಮಾಡ್ಕೋಬೇಕು. ಇದೊಂದು ಮಸಾಲ ರೆಡಿ ಮಾಡಿಕೊಂಡ್ರೆ ಹಾಗೇ ಹೋಯಿತು, ನಿಮ್ಮ ಬಿರಿಯಾನಿ 15 ಮಿನಿಟ್ಸಲ್ಲಿ ರೆಡಿ ಮಾಡ್ಕೊಂಬಿಡ್ಬೋದು. ನಾವು ಬಿರಿಯಾನಿನ ಪಾಟಲ್ಲಿ ಮಾಡ್ತಿಲ್ಲ, ಪ್ರೆಷರ್ ಕುಕ್ಕರಲ್ಲಿ ಮಾಡ್ತಿರೋದ್ರಿಂದ ಪ್ರೆಷರ್ ಕುಕ್ಕರ್ ಹೀಟ್ ಆಗಿ ಲೇಟ್ ಆಗುತ್ತೆ. ಸೊ ಫಸ್ಟಲ್ಲೇ ಅನ್ಸ್ಕೊಂಡು ಇಟ್ಕೊಂಬಿಡಿ, ಸೊ ಚೆನ್ನಾಗಿ ಹೇಡಾಗುತ್ತೆ. ಹಾಗೂ ನಾನಿಲ್ಲಿ 3 ಟೇಬಲ್ ಸ್ಪೂನಷ್ಟು ಆಯಿಲ್ ತೊಗೊಂಡಿದ್ದೀನಿ. ಬಿರಿಯಾನಿಗೆ ಆಯಿಲ್ ಇದ್ರೇ ಚೆಂದ, ನಾನ್ ವೆಜಸ್ ಎಲ್ಲರಿಗೂ ಅಷ್ಟೇ. ಮತ್ತು 2 ಚಕ್ಕೆ, 1 ಪೀಸ್ ಚಕ್ಕೆ, 2 ಲವಂಗ, 4 ಮೆಣಸು, 1 ಬಿರಿಯಾನಿ ಎಳೆ ಮತ್ತು ಏಲಕ್ಕಿನ ಮರಿಬೇಡಿ. ಹಾಗೂ 1 ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಸಣ್ಣಗೆ. ನಾನು 1 ಟೊಮ್ಯಾಟೊ ಕೂಡ ಕಟ್ ಮಾಡ್ಕೊಂಡು ಹಾಕಿದ್ದೀನಿ. ನನಗೆ ಆ ರುಚಿ ಇಷ್ಟ ಅಂದ್ಬಿಟ್ಟು ಎಕ್ಸ್ಟ್ರಾ ಟೆಕ್ಸ್ಚರ್ಗೋಸ್ಕರ. ನೀವು ಬೇಕಿದ್ರೆ ಟೊಮ್ಯಾಟೊ ಸ್ಕಿಪ್ ಮಾಡ್ಬೋದು. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡ್ರೆ ಆಯಿತು. ಅದಾದಮೇಲೆ ನೀವು ರುಬ್ಬಿಟ್ಕೊಂಡ್ರು ಮಸಾಲ ಹಾಕಿಬಿಟ್ಟು ಒಂದು 2 ಮಿನಿಟ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಸಾಲಲ್ಲಿರೋ ಹಸಿ ವಾಸನೆ ಹೋಗೋವರೆಗೂ, ಸ್ವಲ್ಪ ಆಯಿಲ್ ಮೇಲೆ ಬರೋವರೆಗೂ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಪ್ಯಾಕೆಟ್ ಅಷ್ಟು ಮೊಸರು, ನೀವು 1 kgಗೆ ಮಾಡಿಕೊಂಡ್ರೆ 1 ಪ್ಯಾಕೆಟ್ ಫುಲ್ ಮೊಸರು ಹಾಕ್ಕೊಳ್ಳಿ. ಮೊಸರು ಹಾಕಿದ್ರೆ ರೈಸ್ ಟೆಕ್ಸ್ಚರೇ ತುಂಬ ಸಾಫ್ಟ್ ಆಗುತ್ತೆ. ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಹಾಗೂ ನಾವು ಮ್ಯಾರಿನೇಟ್ ಮಾಡಿಕೊಂಡ್ರು ಚಿಕನ್ನ ಹಾಕ್ಕೊಂಡು ಒಂದು 2 ನಿಮಿಷ ಚೆನ್ನಾಗಿ ಕಲಿಸ್ಕೊಂಡು ಅದರಲ್ಲಿರೋ ವಾಟರ್ ಆಚೆ ಬರೋವರೆಗೂ ಅದನ್ನು ಬಿಡಬೇಕು. ಒಂದು ಚಿಕನೆಲ್ಲ ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ಅದಕ್ಕೆ ನಾನು ತೇಜೋರ್ ಬಿರಿಯಾನಿ ಪೌಡರ್ ಹಾಕ್ತಿದ್ದೀನಿ. ನಾನು ಅರ್ಧ ಪ್ಯಾಕೆಟ್ವರೆಗೂ ಹಾಕ್ಕೊತಾ ಇದ್ದೀನಿ. ಈ ಬಿರಿಯಾನಿ ಪೌಡ್ರ್ ಒಂದು ಹಾಕಿದ್ರೆ ಸಾಕು, ಇನ್ನೇನು ಗರಂ ಮಸಾಲ ಪೌಡರ್ಸ್ ಏನು ಬೇಕಿಲ್ಲ. ಉಪ್ಪು ಒಂದು ಸಲ, ಖಾರ ಎಲ್ಲ ಚೆಕ್ ಮಾಡ್ಕೊಳ್ಳಿ. ನಾವು ಖಾರದ ಪುಡಿ ಸ್ವಲ್ಪ ಕಮ್ಮಿನೇ ಹಾಕಿರೋದ್ರಿಂದ ಕರೆಕ್ಟಾಗೇ ಇರುತ್ತೆ. ನಾನು ಹಸಿಮೆಣಸಿನ್ಕಾಯಿ ಯೂಸ್ ಮಾಡಿದ್ದೀನಿ, ನೀವು ಬೇಕಿದ್ರೆ ಹಸಿಮೆಣಸಿನ್ಕಾಯಿ ಸ್ಕಿಪ್ ಮಾಡ್ಬೋದು. ನಂಗೆ ಉಪ್ಪು ಕಮ್ಮಿ ಇತ್ತು ಅಂದ್ಬಿಟ್ಟು ಉಪ್ಪು ಸ್ವಲ್ಪ ಹಾಕ್ಕೊಂಡೆ. ಎಲ್ಲ ಚೆಕ್ ಮಾಡಿಕೊಂಡು ನೀವು ಅರ್ಧ kg 1 ಗ್ಲಾಸ್ ರೈಸ್ಗೆ 2 ಗ್ಲಾಸ್ ವಾಟರ್, ನಾನಿಲ್ಲಿ 1 ಗ್ಲಾಸ್ ರೈಸ್ ತೊಗೊಂಡ್ರು. ಸೊ 2 ಗ್ಲಾಸ್ ವಾಟರ್ ಹಾಕ್ಕೊಂಡು ಒಂದೇ ಒಂದು ವಿಸಿಲ್ ಪ್ರೆಷರ್ ಕುಕ್ಕರ್ ಮಾಡಿಸ್ಕೋಬೇಕಷ್ಟೇ. ಫೈನಲಾಗಿ ಪ್ರೆಷರ್ ಕುಕ್ಕರ್ ಹಾಕೋಕ್ಕೆ ಮುಂಚೆ ತುಪ್ಪ ಹಾಕ್ಕೊಳ್ಳಿ. ಆ ಫ್ಲೇವರ್ ತುಂಬ ಚೆಂದ, ಅದು ನಾಟಿ ಸ್ಟೈಲ್ ಫ್ಲೇವರ್ ತುಪ್ಪದಿಂದನೇ ಬಂದುಬಿಡುತ್ತೆ ನಿಜ. ನಾನಿಲ್ಲಿ GRB ಅವ್ರದ್ದು ಯೂಸ್ ಮಾಡ್ತೀನಿ. ಮನೇಲಿ ಮಾಡಿರೋದು ಇನ್ನೂ ಚೆನ್ನಾಗಿರುತ್ತೆ. ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೋಬೋದು. ಏನಿಷ್ಟು ಆಯಿಲ್ ಅಷ್ಟು ತುಪ್ಪನ ಅಂದರೆ ಡೈಲಿ ತಿನ್ನಲ್ಲ, ಅವಾಗವಾಗ ತಿಂತೀವಿ. ನೀವು ಬೇಕಿದ್ರೆ ಸ್ಕಿಪ್ ಮಾಡಿ. ಬಟ್ ನಿಜ ಟೇಸ್ಟ್ ತುಂಬ ಚೆನ್ನಾಗಿರಬೇಕು, ನಮಗೆ ಎಂಜಾಯ್ ಮಾಡಬೇಕು ಅಂದರೆ ಡೆಫಿನೆಟಾಗಿ ತುಪ್ಪ ಹಾಕ್ಕೊಳ್ಳೇಬೇಕಾಗತ್ತೆ. ಆಯಿಲ್ ತುಪ್ಪ ಇದ್ರೇ ಯಾವುದಾದ್ರೂ ರುಚಿಯಾಗಿ ಬರುತ್ತೆ, ಆ ಟೆಕ್ಸ್ಚರ್ ಚೆನ್ನಾಗಿರುತ್ತೆ ರೈಸಲ್ಲಿ. ಸೊ ಆ್ಯಡ್ ಮಾಡ್ಕೊಳ್ಳಿ ಅಂತ ನಾನು ಅಂತೀನಿ. ಇಷ್ಟ ಇಲ್ಲ, ನಾನು ಸ್ವಲ್ಪ ಡಯಟ್ ಕಾನ್ಷಿಯಸ್ ಆಗಿದ್ದರೆ ನೀವು ಇಲ್ಲಿ ತುಪ್ಪ ಆಯಿಲ್ನ ಸ್ವಲ್ಪ ಕಮ್ಮಿ ಮಾಡ್ಬೋದು. ಇದೆಲ್ಲ ಹಾಕಿ ಇನ್ನೊಂದು ಸಲ ಸ್ಮೆಲ್ ಹಾಗೂ ರುಚಿ ನೋಡಿ, ಬಿಕಾಸ್ ಏನಾದರೂ ಕಮ್ಮಿ ಆದರೆ ಈ ಟೈಮಲ್ಲಿ ಆ್ಯಡ್ ಮಾಡ್ಕೋಬೋದು. ಆ್ಯಡ್ ಮಾಡಿಕೊಂಡು ಪ್ರೆಷರ್ ಕುಕ್ಕರ್ ಹಾಕೋದು ಅಷ್ಟೇ. ತುಂಬ ಅಂದರೆ ತುಂಬ ಈಸಿ, 15 ಮಿನಿಟ್ಸಲ್ಲಿ ಆಗೋಗುತ್ತೆ. ನಾವಿಲ್ಲಿ ಸೋಕ್ ಮಾಡಿಕೊಂಡು ರೈಸ್ನ ಕೂಡ ಹಾಕ್ತಾಯಿದ್ದೀವಿ. ಹೇಳಿದ್ನಲ್ಲ, 1 ಗ್ಲಾಸ್ಗೆ 2 ಗ್ಲಾಸ್ ಕ್ವಾಂಟಿಟಿ ರೈಸ್. ನೀವು ಬಾಸ್ಮತಿ ಅಕ್ಕಿ ತೊಗೊಂಡ್ರೆ 1.5 ವಾಟರ್ ಹಾಕ್ಕೊಳ್ಳಿ, 1.5 ಗ್ಲಾಸ್ ವಾಟರ್ ಹಾಕ್ಕೊಳ್ಳಿ ಅಷ್ಟೇ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೇ ಒಂದು ವಿಸಿಲ್, ಜಾಸ್ತಿ ಅಲ್ಲ, ಒಂದೇ ಒಂದು ವಿಸಿಲ್ ಆದಮೇಲೆ ಒಂದು 10 ಮಿನಿಟ್ಸ್ ಬಿಟ್ಟು ಪ್ರೆಷರ್ ಹೋದ್ಮೇಲೆ ತಗೊಳ್ಳಿ. ಆವಾಗೇ ಬಿರಿಯಾನಿ ಟೇಸ್ಟಿಯಾಗಿರುತ್ತೆ ಹಾಗೂ ಪುಡಿಯಾಗಿ ಬರುತ್ತೆ.
ಒಂದ್ಸಲ ಈ ಸಲ ಟ್ರೈ ಮಾಡಿ ನೋಡಿ, ತುಂಬ ಸಖತ್ತಾಗಿ ಬರುತ್ತೆ. ಬ್ಯಾಚುಲರ್ಸ್ ಈಸಿಯಾಗಿ ಮಾಡ್ಕೋಬೋದಲ್ವಾ, ಅದಕ್ಕೆ ಅಂತ ನಾನು ಕೂಡ ಇಂಥ ಸಿಂಪಲ್ ರೆಸಿಪೀಸ್ ಟ್ರೈ ಮಾಡ್ತೀನಿ. ಹಾಗೂ ಈ ರೆಸಿಪಿ ಯಾರಿಗಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರಿಬೇಡಿ. ಬಾಯ್ ಎಲ್ಲರಿಗೂ.